ಆ ವಿಷಯವನ್ನು ಅಲ್ಲಿ ಚರ್ಚೆ ಮಾಡೋ ಅವಶ್ಯ ಇಲ್ಲ. ಕೆ ಡಿ ಪಿ ಏನದಪ್ಪ ವಿಷಯ, ಉಸ್ತುವಾರಿ ಇದ್ದಾರೆ ಅವ್ರು, ಹೌದು, ಅವರಿಗೆ ಅಧಿಕಾರದ ಕೇಳಿ ಏನು ಕೇಳಬೇಕಾಗಿತ್ತು, ನಿಮ್ಮ ಡೆವಲಪ್ಮೆಂಟ್ ಏನು, ಅಲ್ಲಿ ಏನಾಗ್ತಾ ಇದೆ, ಅಲ್ಲೇನೋ ಭ್ರಷ್ಟಾಚಾರ ಬಗ್ಗೆ ಇದ್ರೆ ಅದು ಕಳಪೆ ಕಾಮಗಾರಿ ಆಗಿದ್ದರೆ ಕೇಳಿಲ್ರಿ. ಇಂಜಿನಿಯರ್ ಉದ್ಯೋಗಿ ಏನಪ್ಪ ಅವರು, ಅದನ್ನು ಕೇಳಿ, ಅವ್ರಿಗೆ ಹಕ್ಕದ. ಅದನ್ನು ಬಿಟ್ಟುಕೊಂಡು ಮೋಸ ಯಾಕೆ ಮಾಡಿದ್ರು ಅಂತ ಮಾತುಗಳನ್ನು ಕೇಳೋದು. ಅವ್ರು ಅಂತ ಇದ್ದಾರೆ ಆ ರೀತಿಯಾಗಿ, ಅದು ಅಂದಿದ್ದಾರೋ ಎಲ್ಲೋ ಗೊತ್ತಿಲ್ಲ, ಅವ್ರು ಹೇಳಿಕೆ ಮೇಲೆ ಹೇಳುವಂಥದ್ದು. ಅಂದರೆ ಯಾರೋ ಆದರೂ ಇವತ್ತು ಸೇಮ್ ಇದ್ದರೂ ಸಹ ತಪ್ಪು ಮಾತಾಡಿದ್ರೆ ಕೇಳುವ ಹಕ್ಕ ಎದುರಾಳಿಗಳಿಗೆ ಅದ. ಇವತ್ತು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಹಾಗೆ ಜರ್ನಲಿಸ್ಟು ಅದು ಎರಡೂ ವಿಷಯಗಳನ್ನ ಅನಾಲಿಸಿಸ್ ಮಾಡಿ ಜನರ ಮೇಲೆ ಆಗೋ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಈ ನೆಲೆಯಲ್ಲೇ ನಮ್ಮ ಅಭಿಮಾನ ಬೆಳಗದವರು ಒಳ್ಳೆ ಹೆಜ್ಜೆನಿಟ್ಟಿದ್ದಾರೆ. ಕೇಳಿ ಪ್ರಶ್ನೆ. ಅದೇ ಕಾಲಕ್ಕೆ ರಮೇಶ್ ಕತ್ತಿಯವರು ಒಂದು ಸ್ವಲ್ಪ ಅವ್ರಿಗೆ ಈಗಾಗಲೇ ಹಲವು ಸಲ ನಮ್ಮ ಚಾನಲ್ ಮೂಲಕ ಮಾತಾಡಿದ್ದು ಅದ. ತಮ್ಮ ಭಾಷೆ ಮೇಲೆ ಹೇಳುತ್ತಿರಲಿ, ಭಾವನಾಜೀವಿ ಇರ್ಬೋದು, ನೀವು ಸಿಟ್ಟಿರ್ಬೋದು, ನಿಮ್ಮಲ್ಲ ಸಿಟ್ಟು ಇಲ್ಲಿ ನಡೆಯೋದಿಲ್ಲ ಅಂತ. ರೈತ ಸಂಘದ ಪರವಾಗಿ ನಾವು ಮಾತಾಡಿದ್ದೀವಿ. ಹೌದು, ರೈತ ಸಂಘದವರು ಅವ್ರು ಪ್ರತಿಭಟನೆ ಮಾಡಲಿ, ಹಕ್ಕದ ಅವ್ರಿಗೆ. ಅದರ ಅಶ್ಲೀಲ ಶಬ್ದ ಬಳಸೋದು ತಪ್ಪು ಅಂತ. ಯಾಕಂದ್ರೆ ರಾಯಭಾಗದಲ್ಲಿ ನಡೆದಂಥ ಘಟನೆ ಇವತ್ತು ನಿಮ್ಮ ಮುಂದೆ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದು. ಅಂದ್ರೆ ತಹಶೀಲ್ದಾರ್ ಇದ್ದೀನಿ, ನಾನು ಏನು ಬೇಕಾದ್ರು ಮಾಡ್ತೀನಿ ಅಂತ ಅನ್ನೋದಾಗಲಿ, ನಾವು ರೈತರಿದ್ದೀವಿ, ನಾವು ಏನು ಬೇಕಾದ್ರು ಮಾಡ್ತೀವಿ ಸಂಘಟನೆ ಅಂತ ಹೇಳೋದಾಗಲಿ, ಭಾಷೆ ಬಳಸೋದಾಗಲಿ ಎರಡೂ ತಪ್ಪ ನಾವು. ಮತ್ತು ಅದೇ ಕಾಲಕ್ಕೆ ಜರ್ನಲಿಸ್ಟರು ಆ ಘಟನೆಯನ್ನು ಹೇಳಿ ಇದು ಆಗಬಾರ್ದಾಯ್ತು ಹೇಳುತ್ತೆ ವಿಶ್ಲೇಷಣೆ ಮಾಡೋ ಹಕ್ಕು ಅವ್ರಿಗೆ ಇರ್ತದೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಒಂದು ಹೊಸ ರೂಪದ ಇವತ್ತು ಜಾತಿಯ ಸಹೋದರರು ನಾವು ಮೆಚ್ಚಬೇಕಾಗ್ತದೆ. ಯಾಕಂತಂದರೆ ಒಂದು ಹೊಸ ರೂಪ ಹಿಡಿತಾ ಇದ್ದಾರೆ. ಹಿಂದಾದ ತಪ್ಪುಗಳು ಸಾಕಷ್ಟು ಇರ್ಬೋದು, ಆ ಮತ್ತು ಬೇರೆ ತಿಳುವಳಿಕೆ ಇಲ್ಲದನೋ ಮತ್ತೇನೋ ಅನ್ಕಾನ್ಷಿಯಸ್ ಆಗಿಯೋ ಮನುಷ್ಯ ತಪ್ಪುಗಳು ಮಾಡಿರ್ಬೋದು. ಆದರೆ ಇವತ್ತು ಹಿಡಿದಿರುವಂಥ ಹಾದಿ ವಿಶೇಷವಾಗಿ ಬಾಧ್ಯ ಜಾರಕಿಹೊಳಿ ಅವರಂತೆ ಅದೇ ಕಾಲಕ್ಕೆ ಸತೀಶ್ ಅವರು ಸಹಿತ ಇವತ್ತಿಗೆ ಸಂವಿಧಾನದ ಅಡಿ ನೆಲೆಗಟ್ಟಿನಲ್ಲೇ